ಕೀರ್ತನೆಗಳು 51ನೇ ಅಧ್ಯಾಯ 10ನೇ ವಚನ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆ ನಿಮ್ಮನ್ನು ವಂದಿಸುತ್ತೇನೆ. ಕರ್ತನಲ್ಲಿರುವಂಥ ನೀವು ಭಾಗ್ಯವಂತರು. ಆದರೂ ಸಹ ಈ ಕಡೆಯ ದಿನಮಾನಗಳಲ್ಲಿರೋದ್ರಿಂದ ಮನಸ್ಸು ವಿಧ ವಿಧವಾದಂತಹ ಆಲೋಚನೆಗಡೆಗೆ ಒಯ್ಯಲ್ಪಟ್ಟು ಕರ್ತನನ್ನು ಬಿಟ್ಟು ಬದುಕುವಂತಹ ಜೀವಿತ ಅನೇಕರಲ್ಲಿ ಉಂಟು. ಇಂದು ನಿಮ್ಮ ಜೀವಿತವೂ ಸಹ ಹಾಗೇ ಇದೆಯಾ? ದೇವರಾಗಿರುವಂಥ ಯೇಸು ಕರ್ತನು ಮಾತನಾಡುವಂಥ ದೇವರು, ಅವರ ಜೊತೆಯಲ್ಲಿ ನಾವು ಸಂಚರಿಸುವಾಗಲೂ ಪ್ರಾರ್ಥಿಸುವಾಗಲೂ ನಮ್ಮ ಜೀವಿತವನ್ನು ಮಾತನಾಡಿ ಸರಿಪಡಿಸುವವರಾಗಿದ್ದಾರೆ. ಅರಸನಾದಂಥ ದಾವೀದನು ಕರ್ತನನ್ನು ಬಿಟ್ಟು ಪಾಪ ಮಾಡಿದಂಥ ಸಮಯದಲ್ಲಿ ತನ್ನ ಜೀವಿತವು ಸಮಾಧಾನ ಇಲ್ಲದೆ ಇರುವಾಗಲೂ ಆ ಪಾಪದ ಕುರಿತಾದಂಥ ತಿಳುವಳಿಕೆ ಆತನಿಗೆ ಅರಿವಿಗೆ ಬಂದಾಗ ಕರ್ತನ ಸಮ್ಮುಖದಲ್ಲಿ ಆತನು ಪ್ರಾರ್ಥಿಸುವಂಥದ್ದು, ನನ್ನಲ್ಲಿ ಶುದ್ಧವಾದಂಥ ಹೃದಯವನ್ನು ನಿರ್ಮಿಸು ಎಂಬುದಾಗಿ ಹೇಳಿ. ನಿಮ್ಮ ಜೀವಿತದಲ್ಲಿ ಮಾಡುವಂಥ ಒಂದೊಂದು ಪಾಪಗಳು ಸಹ ಅದು ಹೊಸದಾಗಿ ನೀವು ಮಾಡುವಂಥದ್ದಲ್ಲ. ಹಳೆಯ ಕಾರ್ಯಗಳು, ಹಳೆಯ ಆಲೋಚನೆಗಳು ಅವು ಹೊಸದಾದಂಥ ಚಿಗುರೊಡೆಯಲ್ಪಟ್ಟು ನೀವು ಪಾಪವನ್ನು ಮಾಡುವ ಹಾಗೆ ಪ್ರೇರೇಪಿಸಲ್ಪಡುತ್ತದೆ. ಆ ಸಮಯದಲ್ಲಿ ನಿಮಗೆ ಒಂದೇ ಮನಸ್ಸಿರುವುದಿಲ್ಲ, ವಿಧ ವಿಧವಾದಂಥ ಆಲೋಚನೆಗಳು, ಬೇಕು ಬೇಡವಾದಂಥವುಗಳ ಆಲೋಚನೆಗಳು ಬರುತ್ತದೆ. ಇಂಥ ಆಲೋಚನೆಗಳು ಅರಸನಾದಂಥ ದಾವೀದನ ಜೀವಿತದಲ್ಲೂ ಬಂತು. ಆದುದರಿಂದಲೇ ಅವನು ಬಿದ್ದು ಹೋದನು. ಆದರೆ ಬಿದ್ದು ಹೋದಂಥವನು ಕರ್ತನ ಪಾದದಲ್ಲಿ ಬೀಳುವಿಕೆಯನ್ನು ಕಾಣಲ್ಪಟ್ಟವನಾಗಿಯೂ ಕರ್ತನ ಪಾದದಲ್ಲಿ ಬಿದ್ದು ತನ್ನ ಪಾಪಗಳನ್ನು ಒಪ್ಪಿಸಿಕೊಂಡವನಾಗಿಯೂ ನನ್ನಲ್ಲಿ ಶುದ್ಧವಾದಂಥ ಹೃದಯನ ನಿರ್ಮಿಸಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಮಾತ್ರವಲ್ಲದೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಈ ದಿವಸ ಹೊಸ ದಿವಸವಾಗಿದೆ. ನಿಮ್ಮ ಜೀವಿತದಲ್ಲಿ ಕಳೆದ ದಿನದಿಂದ ಈವರೆಗೂ ಸಹ ನೀವು ಮಾಡಿದಂಥ ಒಂದೊಂದು ಅಕ್ರಮಗಳು, ಒಂದೊಂದು ವಿಧವಾದಂಥ ಕರ್ತನಿಗೆ ಮಾಡಿದಂಥ ದ್ರೋಹಗಳೆಲ್ಲವನ್ನು ಸಹ ಒಪ್ಪಿಸಿಕೊಡುವುದಾದರೆ ಕರ್ತನು ನಿಮಗೆ ಒಂದೇ ಮನಸ್ಸನ್ನು ಕೊಡುವವರಾಗಿಯೂ ನಿಮ್ಮನ್ನು ಹೊಸದಾಗಿ ರೂಪಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದರೆ ನಿಮ್ಮ ಒಪ್ಪಿಸಿಕೊಡುವಿಕೆ ಕರ್ತನಿಗೆ ಮುಖ್ಯತ್ವವಾಗಿದೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನನ್ನೊಡನೆ ಪ್ರಾರ್ಥಿಸ್ತಾ ಇರುವಂಥ ಈ ಸಹೋದರನನ್ನು ಮುಟ್ರಿ. ಅವರು ಬಿದ್ದು ಹೋದಂಥ ಪರಿಸ್ಥಿತಿಗಳಲ್ಲಿ ಬಿದ್ದು ಹೋಗದ ಹಾಗೆ ನಿಮ್ಮ ಪಾದದಲ್ಲಿ ಅವರು ಮೊಣಕಾಲೂರಲ್ಪಟ್ಟವರಾಗಿ ಅಪ್ಪ, ಅವರು ಹೊಸ ಹೃದಯವನ್ನು ಬಯಸುವ ಹಾಗೆ ನೂತನವಾದಂಥ ಮನಸ್ಸನ್ನು, ನೂತನವಾದಂಥ ಹೃದಯವನ್ನು, ಒಂದೇ ಮನಸ್ಸನ್ನು ಅನುಗ್ರಹಿಸಿಕೊಟ್ಟು ನೂತನಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.